ಚಂದ್ರಗ್ರಹಣದ ಭಯ ಬೇಡ. ಸೆಪ್ಟೆಂಬರ್ 7ನೇ ತಾರೀಕು 2025 ಈ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಸಮಯದಲ್ಲಿ ಈ ಒಂದು ಬೀಜಾಕ್ಷರ ಮಂತ್ರ ಪಾರಾಯಣದಿಂದ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಸೆಪ್ಟೆಂಬರ್ 7ನೇ ತಾರೀಕು ಸಂಭವಿಸುವ ಖಗ್ರಾಸ ಚಂದ್ರಗ್ರಹಣವು ಈ ವರ್ಷದ ಕೊನೆಯ ಗ್ರಹಣವಾಗಿರುತ್ತದೆ. ಈ ಗ್ರಹಣ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಮಹಾಲಕ್ಷ್ಮಿಯ ಅನುಗ್ರಹ ಕೃಪಾ ಕಟಾಕ್ಷವು ನಿಮಗೆ ಲಭಿಸುತ್ತದೆ. ಚಂದ್ರಗ್ರಹಣವು 7ನೇ ತಾರೀಕು ಭಾನುವಾರ ಸೆಪ್ಟೆಂಬರ್ 2025 ಸ್ಪರ್ಶಕಾಲ ರಾತ್ರಿ 9:56 ಪ್ರಾರಂಭವಾಗುತ್ತದೆ. ಮಧ್ಯರಾತ್ರಿ 1:27 ಅಂತ್ಯವಾಗುತ್ತದೆ. ಸರಿಸುಮಾರು 3:25 ಕಾಲ ಚಂದ್ರಗ್ರಹಣದ ಸಮಯ ಇರುತ್ತದೆ. ಈ ಸಮಯದಲ್ಲಿ ಕೆಲವು ಅನುಷ್ಠಾನ ಜಪಗಳನ್ನು ಮಾಡಿದರೆ ನಮಗೆ ಇರತಕ್ಕಂಥ ನಕಾರಾತ್ಮಕ ಶಕ್ತಿಯು ದೂರವಾಗಿ ಧನಾತ್ಮಕ ಶಕ್ತಿಯು ಅತಿರೇಕವಾಗಿ ಲಭಿಸುತ್ತದೆ. ಆದುದರಿಂದ ಈ ಗ್ರಹಣ ಸಮಯದಲ್ಲಿ ಮಹಾಲಕ್ಷ್ಮಿಯ ಬೀಜಾಕ್ಷರ ಮಂತ್ರವನ್ನು 1008 ಬಾರಿ ಜಪಿಸುವುದರಿಂದ ಸಂಪೂರ್ಣ ಮಹಾಲಕ್ಷ್ಮಿಯ ಕೃಪೆ ನಮಗೆ ಲಭಿಸುತ್ತದೆ. ಪ್ರಿಯ ವೀಕ್ಷಕರೇ, ಬನ್ನಿ ಹಾಗಿದ್ದಲ್ಲಿ ಮೊದಲು ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಈ ಸಮಯದಲ್ಲಿ ಹೇಗೆ ಮಾಡುವುದು ಎಂಬುದರ ಬಗ್ಗೆ ತಿಳಿಯೋಣ. ಗ್ರಹಣ ಸಂಭವಿಸುವ ಸಮಯಕ್ಕೆ ಮುಂಚೆ ಅಂದರೆ 9:45 ಸ್ನಾನವನ್ನು ಮಾಡಿ ನಮ್ಮ ಮನೆಯಲ್ಲಿರುವ ದೇವರ ಕೋಣೆಯ ಮುಂದೆ ಅಥವಾ ನಮ್ಮ ಮನೆಯಲ್ಲಿ ದೇವರನ್ನಿಟ್ಟಿರುವ ಸ್ಥಾನದ ಮುಂದೆ ಫೋಟೋಗಳ ಮುಂದೆ ನಾವು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಒಂದು ಚಾಪೆ ಅಥವಾ ಒಂದು ಪೀಠ ಇಟ್ಟು ಅದರ ಮೇಲೆ ನಾವು ಕುಳಿತುಕೊಳ್ಳಬೇಕು. ನಮ್ಮ ಮುಂದೆ ಇನ್ನೊಂದು ಮರದ ಪೀಠವನ್ನು ಇಟ್ಟುಕೊಂಡು ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ದರ್ಬೆಗಳನ್ನು ಇಟ್ಟು ದರ್ಬೆಯ ಮೇಲೆ ಒಂದು ಪೂಜಾ ತಟ್ಟೆಯಲ್ಲಿ ಗಣಪತಿಯ ಹಾಗೂ ಮಹಾಲಕ್ಷ್ಮಿಯ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು. ಹಾಗೂ ಪೂಜೆಗಾಗಿ ಸ್ವಲ್ಪ ಬಿಡಿ ಹೂವು, ಅಕ್ಷತೆ, ಅರಿಶಿನ, ಕುಂಕುಮ, ಗಂಧ ಹಾಗೂ 2 ದೀಪಗಳು, ದೀಪದ ಬತ್ತಿ, ದೀಪಕ್ಕಾಗಿ ಸ್ವಲ್ಪ ತುಪ್ಪ, ಒಂದು ಕಳಶ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಂತರ ನಾವು ಪೀಠದ ಮೇಲೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ನಂತರ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ನಮ್ಮ ಬಲ ಹಸ್ತದಲ್ಲಿ ಇಟ್ಟುಕೊಂಡು ನಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಹೇಳಿಕೊಂಡು ಇಷ್ಟದೇವತಾ, ಕುಲದೇವತಾ, ಗುರು ಹಿರಿಯರನ್ನು, ತಂದೆ ತಾಯಿಯನ್ನು, ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳಬೇಕು. ಪ್ರಾರ್ಥನೆಯ ನಂತರ ಹೂವ ಅಕ್ಷತೆಯನ್ನು ಗಣಪತಿಯ ವಿಗ್ರಹದ ಬಳಿ ಇಟ್ಟು ಗಣಪತಿಯನ್ನು ತದೇಕ ಚಿತ್ತದಿಂದ ನಾನು ಬೀಜಾಕ್ಷರ ಮಂತ್ರ ಪಾರಾಯಣವನ್ನು ಗ್ರಹಣ ಸಮಯದಲ್ಲಿ ಸಿದ್ಧಿಪಡಿಸಿಕೊಳ್ಳುವುದಕ್ಕಾಗಿ ಮಾಡುತ್ತಿದ್ದೇನೆ. ಈ ಮಂತ್ರಗಳು ಸಿದ್ಧಿಯಾಗುವಂತೆ ಅನುಗ್ರಹಿಸುವಂತೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹೂವು ಅಕ್ಷತೆಯನ್ನು ಗಣಪತಿಯ ಮುಂದೆ ಅರ್ಪಿಸಬೇಕು. ನಂತರ ದೀಪಗಳನ್ನು ಹಚ್ಚಿಕೊಂಡು ದೀಪ ಜ್ಯೋತಿಗೆ ಹೂವು ಅಕ್ಷತೆಯನ್ನು ಅರ್ಪಿಸಿ ಅರಿಶಿನ ಕುಂಕುಮದಿಂದ ಪೂಜಿಸಬೇಕು. ನಂತರ ನೀರಿರುವ ಕಳಶ ಪಾತ್ರೆಯನ್ನು ನಮ್ಮ ಬಳಿ ಇರಿಸಿಕೊಂಡು ಅದರ ಮೇಲೆ ನಮ್ಮ ಬಲಹಸ್ತದಿಂದ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಕಳಶ ಪಾತ್ರೆಯಲ್ಲಿ ಗಂಗೆಯನ್ನು ಆವಾಹನೆಯನ್ನು ಮಾಡಿ ಹೂವು ಅಕ್ಷತೆ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡಬೇಕು. ನಂತರ ಹೂವು ಅಕ್ಷತೆಯಿಂದ ಗಣಪತಿಯ ಪೂಜೆಯನ್ನು ಮಾಡಿ
ಬೀಜಾಕ್ಷರ ಮಂತ್ರ ಪಾರಾಯಣ ಸಿದ್ಧಿಸುವಂತೆ ಹೂವು ಅಕ್ಷತೆಯನ್ನು ಬಲಹಸ್ತದಲ್ಲಿ ಇರಿಸಿಕೊಂಡು ತದೇಕ ಚಿತ್ತದಿಂದ 1008 ಬಾರಿ ಓಂ ಶ್ರೀಂ ಶ್ರೀಂ ಹ್ರೀಂ ಹ್ರೀಂ ಕ್ಷಂ ಲಂ ಮಹಾಲಕ್ಷ್ಮೀ ಪ್ರಸೀದ ಪ್ರಸೀದಃ ಈ ಬೀಜಾಕ್ಷರ ಮಂತ್ರವನ್ನು ಜಪಿಸಬೇಕು. ಬೀಜಾಕ್ಷರ ಮಂತ್ರದ ಜಪ ಮುಗಿದ ನಂತರ ಹೂವು ಅಕ್ಷತೆಯನ್ನು ಮಹಾಲಕ್ಷ್ಮಿಯ ವಿಗ್ರಹದ ಮುಂದೆ ಇಟ್ಟು ಮತ್ತೊಮ್ಮೆ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಮೇಲೆದ್ದು 9 ಪ್ರದಕ್ಷಿಣೆಗಳನ್ನು ಮಾಡಿ 9 ಸಾಷ್ಟಾಂಗ ನಮಸ್ಕಾರಗಳನ್ನು ಮಹಾಲಕ್ಷ್ಮಿಗೆ ಮಾಡಿ ಹೂವು ಅಕ್ಷತೆಯನ್ನು ವಿಗ್ರಹಗಳ ಮುಂದೆ ಇಟ್ಟು ನಮಸ್ಕರಿಸಬೇಕು. ಗ್ರಹಣ ಮೋಕ್ಷ ಸಮಯ ರಾತ್ರಿ 1:25 ಮುಗಿದ ನಂತರ ಮತ್ತೊಮ್ಮೆ ಸ್ನಾನವನ್ನು ಮಾಡಬೇಕು. ನಂತರ ಮುಂಜಾನೆ ಬೆಳಗ್ಗೆ ಮನೆಯನ್ನು ಶುಚಿಗೊಳಿಸಿ ಎಲ್ಲ ದೇವತಾ ವಿಗ್ರಹಗಳನ್ನು ಶುಚಿಗೊಳಿಸಿಕೊಂಡು ನಂತರ ದೇವತಾ ವಿಗ್ರಹಗಳು ಹಾಗೂ ಫೋಟೋಗಳನ್ನು ಹೂವಿನಿಂದ ಅರಿಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ತುಪ್ಪದ ದೀಪಗಳನ್ನು ಹೊತ್ತಿಸಿ ಮಹಾಲಕ್ಷ್ಮಿಗೆ ಮತ್ತೆ ಬೀಜಾಕ್ಷರ ಮಂತ್ರಗಳಿಂದ 108 ಬಾರಿ ಪುಷ್ಪಾರ್ಚನೆಯನ್ನು ಮಾಡಬೇಕು. ನಂತರ ಒಂದು ಕರ್ಪೂರದಿಂದ ಆರತಿಯನ್ನು ಮಾಡಿ ಧೂಪಾರತಿಯನ್ನು ಮಾಡಬೇಕು. ನಂತರ ನೈವೇದ್ಯಕ್ಕಾಗಿ ತಾಂಬೂಲ ದಕ್ಷಿಣೆಯೊಂದಿಗೆ ದಾಳಿಂಬೆ ಹಣ್ಣನ್ನು ಮಹಾಲಕ್ಷ್ಮಿಗೆ ಅರ್ಪಿಸಬೇಕು. ತದನಂತರ 5 ತುಪ್ಪದ ಬತ್ತಿಯನ್ನು ಸಿದ್ಧಪಡಿಸಿಕೊಂಡು ದೇವಿಗೆ ಇಷ್ಟದೇವತಾ ಕುಲದೇವತೆಗೆ ಮಹಾಮಂಗಳಾರತಿಯನ್ನು ಮಾಡಿ ಹೂವು ಅಕ್ಷತೆಯಿಂದ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ದೇವಿಗೆ ಹೂವು ಅಕ್ಷತೆಯನ್ನು ಸಮರ್ಪಿಸಬೇಕು. ಮಂತ್ರ ಪ್ರಯೋಗ ಬೀಜಾಕ್ಷರ ಮಂತ್ರ ಓಂ ಶ್ರೀಂ ಶ್ರೀಂ ಹ್ರೀಂ ಹ್ರೀಂ ಕ್ಷಾಂ ಲಂ ಮಹಾಲಕ್ಷ್ಮೀ ಪ್ರಸೀದ ಪ್ರಸೀದಃ ಈ ಬೀಜಾಕ್ಷರ ಮಂತ್ರವನ್ನು ಗ್ರಹಣದ ಪೂರ್ತಿ ಸಮಯದಲ್ಲಿ ಪಾರಾಯಣವನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು. ತದನಂತರ ಪ್ರತಿ ಶುಕ್ರವಾರ, ಮಂಗಳವಾರ, ಮೂಲಾ ನಕ್ಷತ್ರದ ದಿನ, ಅಷ್ಟಮಿಯ ದಿನ ಈ ಮಂತ್ರವನ್ನು 108 ಬಾರಿ ನಾವು ಜಪಿಸುವುದರಿಂದ ಸಂಪೂರ್ಣವಾದಂಥ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಲಭಿಸುವುದು. ಹಾಗೆ ನಾವು ಯಾವುದೇ ಹಣಕಾಸಿನ ವ್ಯವಹಾರವನ್ನು ಮಾಡುವಾಗ ಈ ಮಂತ್ರವನ್ನು ಪಾರಾಯಣವನ್ನು ಮಾಡಿ ಹಣಕಾಸಿನ ವ್ಯವಹಾರವನ್ನು ಮಾಡಿದ್ದಾಗ ಸಂಪೂರ್ಣವಾದ ಮಹಾಲಕ್ಷ್ಮಿಯ ಕೃಪೆಯು ನಮ್ಮದಾಗುವುದು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸಂಪೂರ್ಣ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಫಲಸಿದ್ಧಿರಸ್ತು ತಥಾಸ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಶ್ರೀ ರೇಣುಕಾರಾಧನಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.